ಎಲ್ರಿಗೂ ನಮಸ್ಕಾರ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಂಚಮಿಯಂದು ನಾಗರ ಪಂಚಮಿಯನ್ನು ಆಚರಿಸ್ತಾರೆ. ಯಾಕೆಂದರೆ ನಾವು ಒಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಅವತ್ತೇನಾಗುತ್ತೆ, ನೋಡಿ, ಚಂದ್ರ ಭೂಮಿ ಸುತ್ತ ತಿರುಗಬೇಕಾದ್ರೆ 48 ಡಿಗ್ರಿಯಿಂದ 60 ಡಿಗ್ರಿಗಳವರೆಗೆ ಸಂಚರಿಸ್ತಕ್ಕಂತಹ ಕಾಲವೇ ಪಂಚಮಿ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಅವನು ಎಷ್ಟು ಒಂದೊಂದು ಎಷ್ಟು ಪಾಡ್ಯದಿಂದ ಹುಣ್ಣಿಮೆ ತನಕ 180 ಡಿಗ್ರಿಗಳು, ಹುಣ್ಣಿಮೆಯಿಂದ ಮತ್ತು ಅಮಾವಾಸ್ಯೆ ತನಕ 180 ಡಿಗ್ರಿಗಳು, ಹುಣ್ಣಿಮೆ ಆಗಿ ಬರೋ ಪಾಡ್ಯದಿಂದ ಅಮಾವಾಸ್ಯೆ ತನಕ 180 ಡಿಗ್ರಿಗಳು, ಹೀಗೆ ಒಟ್ಟು 360 ಡಿಗ್ರಿ ಅವನು ಸುತ್ತುತ್ತಾನೆ. ಸೊ ಪಂಚಮಿ ದಿವಸ ಅವನು 48 ಡಿಗ್ರಿಯಿಂದ, ಅಂದರೆ ಒಂದೊಂದು ದಿವಸಕ್ಕೂ ಅವನು 12 ಡಿಗ್ರಿ ಮುಂದೆ ಹೋಗ್ತಾನೆ. ಪಂಚಮಿಯಿಂದ 48 ಡಿಗ್ರಿಯಿಂದ 60 ಡಿಗ್ರಿಗಳವರೆಗೆ ಸಂಚರಿಸ್ತಕ್ಕಂತಹ ಕಾಲವೇ ಪಂಚಮಿ. ಚಂದ್ರ ಈ ಆ್ಯಂಗಲಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಭೂಮಿಯಲ್ಲಿರ್ತಕ್ಕಂತಹ ಜಲವರ್ಗದ ಮೇಲೆ ಅವನ ಪ್ರಭಾವ ಬೀಳಕ್ಕೆ ಶುರುವಾಗುತ್ತೆ. ಮನುಷ್ಯನ ದೇಹ 80% ಜಲವರ್ಗದಿಂದ ಕೂಡ, ಜಲ ಅಲ್ವಾ, 80% ವಾಟರ್ ಇದೆ ಮನುಷ್ಯನ ದೇಹದಲ್ಲಿ ಅಂತ ಹೇಳ್ತಾರಲ್ವಾ. ಹಾಗಾಗಿ ಚಂದ್ರನ ಪ್ರಭಾವ ಮನುಷ್ಯನ ಮೇಲೆ ಹೆಚ್ಚು ಬೀಳುತ್ತೆ. ಹಾಗೆ ಚಂದ್ರ ಮನೋಕಾರಕನಾಗಿರೋದ್ರಿಂದ ಮನಸ್ಸುಳ್ಳ ಮಾನವನ ಮೇಲೆ ಅವನ ಪ್ರಭಾವ ಜಾಸ್ತಿ ಇರುತ್ತೆ. ಚಂದ್ರ ಪಂಚಮಿಯಲ್ಲಿರಬೇಕಾದ್ರೆ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಸಾತ್ವಿಕ ಆಹಾರ ಸೇವನೆಯಿಂದ ಮನಸ್ಸು ಸಾತ್ವಿಕವಾಗುತ್ತೆ. ನೋಡಿ, ಯಾದೃಶಃ ಆಹಾರ ತಾದೃಶಃ ಮನಃ. ಎಂಥ ಆಹಾರ ಸೇವನೆ ಮಾಡ್ತೇವೋ ಅದೇ ಮನಸ್ಥಿತಿ ಕೂಡ ಹಾಗೇ ಇರುತ್ತೆ. ಈ ಸಾತ್ವಿಕ ಮನಸ್ಸು ನಮಗೆ ಪಾರಮಾರ್ಥಿಕ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ನಿಟ್ಟಿನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸತಕ್ಕಂಥ ಸಲುವಾಗಿ ಇವತ್ತು ನಾವು ನಾಗಪೂಜೆಯನ್ನು ಮಾಡ್ತೇವೆ. ಯಾಕೆ ಬಂತು ನಾಗರ ಪಂಚಮಿ ಅಂತಕ್ಕಂಥದ್ದು ಹೇಳ್ತೇನೆ. ಇನ್ನು ನಾವು ಆಧ್ಯಾತ್ಮಿಕವಾಗಿ ನಾವು ಹೇಳಬೇಕು ಅಂತಂದರೆ, ನಾಗ ಸರ್ಪ ಇದೆಯಲ್ಲ, ಅದು ಯೋಗಿಗಳಿಗೆ ಕುಂಡಲಿನಿ ಶಕ್ತಿ, ಕುಂಡಲಿನಿ ಆಗಿದೆ, ಕುಂಡಲಿನಿ ಚಕ್ರ ಅಂತ ಹೇಳ್ತೇವಲ್ಲ, ಅದು ಆಗಿರ್ತಕ್ಕಂಥದ್ದು. ಆ ಕುಂಡಲಿನಿ ಶಕ್ತಿ ಇದೆಯಲ್ಲ, ಅದರ ಹರಿವು ಸರ್ಪದ ಹರಿವನ್ನೇ ಹೋಲುತ್ತದೆ. ನೋಡಿ, ಏನು ಅಂತಂದರೆ, ಅದು ಹೇಗೆ ಅಂದರೆ, ಕುಂಡಲಿನಿ ಇರೋದು ಸರ್ಪದ ಆಕಾರದಲ್ಲೇ ಅವಳು ಕುಂಡಲಿನಿ ಜಾಗೃತಿ ಇರ್ತಕ್ಕಂಥದ್ದು. ಆ ಕುಂಡಲಿನಿ ನಿದ್ರಿಸ್ತಿರ್ತಕ್ಕಂಥ ನಾಗಸರ್ಪದಂತೆ ಇರುತ್ತೆ. ಇದು ಸೃಷ್ಟಿ ಕಾರ್ಯಕ್ಕೆ ಸಹಕರಿಸ್ತಕ್ಕಂಥದ್ದಾಗಿರುತ್ತೆ. ಯೋಗಿಗಳಿಗೆ ಕುಂಡಲಿನಿಯು ನಿದ್ರೆಯಿಂದ ಎಬ್ಬಿಸಲ್ಪಟ್ಟ ನಾಗಸರ್ಪದಂತೆ ಫಣಿಯನ್ನು ಬಿಚ್ಚಿ ಮೇಲೆದ್ದು ಸಹಸ್ರಾರ ಚಕ್ರದವರೆಗೆ, ಎಲ್ಲಿಂದ ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಚಕ್ರದವರೆಗೂ ಆರೋಹಣ ಮಾಡಿ ಅಲ್ಲಿ ಯೋಗಿಗೆ ಆನಂದ ಅಮೃತವನ್ನು ಉಣ್ಣಿಸಿ ಮತ್ತೆ ಮೂಲಾಧಾರದ ಮನೆಗೆ ವಾಪಸ್ಸಾಗುತ್ತಂತೆ. ಈ ಕುಂಡಲಿಯನ್ನೇ ಪುರಾಣಗಳು ಅನಂತ, ಆದಿಶೇಷ, ಸಂಕರ್ಷಣ ಮುಂತಾದ ನಾಮಧೇಯಗಳಿಂದ ಕರೀತಾರೆ. ಕುಂಡಲಿನಿ ಈ ಷಟ್ಚಕ್ರಗಳನ್ನು ದಾಟಿ ಸಹಸ್ರಾರದಲ್ಲಿ ತನ್ನ 1000 ಹೆಡೆಗಳನ್ನು ಬಿಚ್ಚಿ ಮತ್ತೆ ವಾಪಸ್ಸಾಗುತ್ತೆ ಅಂತ ಹೇಳಿದೆ ಅಲ್ವಾ. ಈ ಕುಂಡಲಿನಿ ಶಕ್ತಿಯ ನಾಗಕ್ಕೆ ಏನಂತ ಕರೀತಾರೆ, ಆದಿಶೇಷ ಅಂತ ಹೇಳ್ತಾರೆ. ಕುಂಡಲಿನಿ ಶಕ್ತಿಯು ಭಗವನ್ ಮಾರ್ಗಕ್ಕೆ ಪ್ರತಿಕೂಲವಾಗಿ ಪ್ರಚೋದಿಸಿದಾಗ ಅದನ್ನು ಕಾಳಿಂಗನಾಗ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ನೋಡಿ, ಅದು ಭಗವನ್ ಮಾರ್ಗಕ್ಕೆ ಅನುಕೂಲವಾಗಿ ಪ್ರಚೋದಿಸಿದ್ರೆ ಅದನ್ನು ಆದಿಶೇಷ ಅಂತಾರೆ ಆ ನಾಗಕ್ಕೆ. ಅದೇ ಭಗವನ್ ಮಾರ್ಗಕ್ಕೆ ಪ್ರತಿಕೂಲವಾಗಿ ಪ್ರಚೋದಿಸಿದಾಗ ಅದನ್ನು ಕಾಳಿಂಗನಾಗ ಅಂತ ಕರೀತಾರೆ. ಆ ಕಾಳಿಂಗನನ್ನೇ ಶ್ರೀಕೃಷ್ಣ ಮೆಟ್ಟಿ ಅದರ ಅಸುರಭಾವವನ್ನು ತೊಲಗಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದು ನಾಗದೇವತೆಯ ಆರಾಧನೆಯ ಉದ್ದೇಶ. ಇನ್ನು ನಾಗರ ಪಂಚಮಿ ಆಚರಣೆಯನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಏನು ನಾಗರ ಪಂಚಮಿ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನಾಗರ ಪಂಚಮಿ ದಿವಸ ನಾಗದೇವರ ಚಿತ್ರ ಬರೆದು ಪೂಜಿಸಬೇಕಾಗುತ್ತೆ. ಅಥವಾ ನಾಗಪ್ಪನ ವಿಗ್ರಹವನ್ನಿಟ್ಟು ಅವನಿಗೆ ತನಿ ಎರೆದು ಪೂಜಿಸಬೇಕು. ಅಲ್ಲಿವರೆಗೂ ಆಹಾರ ಸೇವಿಸಬಾರ್ದು. ಆನಂತರ ಒಡ ಹುಟ್ಟಿದವರಿಗೆ, ಅಂದರೆ ಸಹೋದರನಿಗೆ ಬೆನ್ನು ತೊಳೆದು ಅವನಿಗೆ ಚೆನ್ನಾಗಿ ಬಾಳ್ವೆ ಮಾಡಬೇಕು ಅಂತ ಹರಿಸಿ
ಆಶೀರ್ವಾದವನ್ನು ಪಡಿಬೇಕು. ಕೆಲವರು ಹುತ್ತಕ್ಕೆ ಹೋಗಿ ತನಿ ಎರಿತಾರೆ, ಮತ್ತು ಕೆಲವರು ಹುತ್ತದ ಮಣ್ಣನ್ನು ತಂದು ನಾಗರನ್ನು ಮಾಡಿ ತನಿ ಎರಿತಾರೆ. ನೋಡಿ, ನಾಗರ ಹಾವು ವಾಸಿಸುವ ಹುತ್ತದ ಮಣ್ಣಿದೆಯಲ್ಲ, ಆ ಗೆದ್ದಲುಗಳು, ಅದೇ ನಾವೇನು ಹೇಳ್ತೀವಿ ಹುತ್ತ, ಅದರ ಬಾಯಿಯಿಂದ ಒಸರುವ ಅಂಟು ದ್ರವದಿಂದ ಅದು ಹದಗೊಂಡು ಮಳೆಯ ಹೊಡೆತಕ್ಕೂ ಕರಗದಷ್ಟು ಗಟ್ಟಿಯಾಗಿರುತ್ತೆ ಆ ಹುತ್ತದ ಮಣ್ಣು. ಕಸ ಕಲ್ಲುಗಳು ಇರಲ್ಲ, ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಮಣ್ಣದು. ಯಾಕೆಂದ್ರೆ ನೋಡಿ, ಹಾವುಗಳು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಾತ್ರ ಲೈಂಗಿಕ ಕ್ರಿಯೆಗೆ ತೊಡಗುತ್ತವೆ. ಅವು ಆ ಲೈಂಗಿಕ ಕ್ರಿಯೆಗೆ ಮುನ್ನ ಹೆಣ್ಣಿನ ಹಾವುಗಳ ಋತುಸ್ರಾವ ಆಗುತ್ತೆ. ಆಗ ಅವು ಸ್ರವಿಸ್ತಕ್ಕಂತಹ ರಜಸ್ಸನ್ನು ಹುತ್ತದ ಮಣ್ಣು ಹೀರ್ಕೊಂಡ್ಬಿಟ್ಟಿರುತ್ತೆ. ಇದೇ ರೀತಿ ಗಂಡು ಹಾವಿನ ವೀರ್ಯವೂ ಹುತ್ತಕ್ಕೆ ಅಂಟಿಕೊಂಡಿರುತ್ತೆ. ಹೀಗೆ ಸಂಸ್ಕರಿತಗೊಂಡಿರ್ತಕ್ಕಂತಹ ಹುತ್ತದ ಮಣ್ಣಿಗೆ ತನಿ ಎರೆಯೋದ್ರಿಂದ ಸುಮಧುರವಾಗಿರ್ತಕ್ಕಂಥ ವಾಯು ಉತ್ಪತ್ತಿಯಾಗುತ್ತೆ. ಈ ವಾಯುವಿನ ಸೇವನೆಯಿಂದ ಮನುಷ್ಯರ ಮನಸ್ಸಿನ ಮೇಲೂ ಜನನೇಂದ್ರಿಯಗಳ ಮೇಲೂ ಒಳ್ಳೆಯ ಪ್ರಭಾವ ಉಂಟಾಗುತ್ತೆ. ಮನಸ್ಸಿನ ಮೇಲೆ ಚಂದ್ರ ತೀವ್ರ ಪ್ರಭಾವ ಬೀರ್ತಕ್ಕಂಥವನು. ಅದಕ್ಕೋಸ್ಕರನೇ ಆ ಶ್ರಾವಣ ಮಾಸದಲ್ಲಂತೂ ಶ್ರವಣ ನಕ್ಷತ್ರ, ಅಲ್ಲಿ ಅವನ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಬೀರ್ತಕ್ಕಂಥದ್ದು. ಈ ವಾಯು ಸೇವನೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಹುತ್ತದ ಮಣ್ಣಿನಲ್ಲಿ ಚರ್ಮರೋಗ ನಿವಾರಕ ಗುಣ ಕೂಡ ಇದೆ. ಅದರಲ್ಲಿ ಒಡಹುಟ್ಟುಗಳ ನಡುವಿಗೆ ಒಗ್ಗಟ್ಟಿಗೆ ಆ ನಾಗರ ಹಾವುಗಳು, ಇವುಗಳ ಮರಿಗಳು ಒಳ್ಳೆಯ ಉದಾಹರಣೆ ಅಂತಲೇ ಹೇಳಬಹುದು. ಅವುಗಳ ಸಹಬಾಳ್ವೇನಿದೆ ಅದು ಮನುಷ್ಯನಿಗೆ ಒಂದು ಆದರ್ಶ ಅನ್ನೋದರ ಸಂಕೇತವಾಗಿಯೇ ನಾವು ಅವತ್ತು ಒಡ ಹುಟ್ಟಿದವರ ಹಬ್ಬ ಅಂತ ಇದನ್ನು ಆಚರಿಸ್ತಕ್ಕಂಥದ್ದು. ನಾಗದೇವತೆಗಳು ಎಷ್ಟಿದೆ ಅಂದರೆ 12 ಜನ ಇದ್ದಾರೆ. ಅನಂತ, ವಾಸುಕಿ, ಶಂಖ, ಪದ್ಮ, ಕಂಬಲ, ಕಾರ್ಕೋಟಕ, ಧೃತರಾಷ್ಟ್ರ, ಶಂಖಕ, ಕಾಳೀಯ, ತಕ್ಷಕ, ಪಿಂಗಳ ಮತ್ತು ಮಣಿಭದ್ರಕ ಅಂತ. ಇವರನ್ನು ತಿಂಗಳಿಗೆ ಒಬ್ಬೊಬ್ಬರಂತೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಇಷ್ಟೇ ಅಲ್ಲ ಅಂತ ನೋಡಿ ಹೇಳಬೇಕು ಅಂದರೆ ಸುಬ್ರಹ್ಮಣ್ಯ ಷಷ್ಠಿನೂ ಕೂಡ ನಾಗಪ್ಪನ ಪೂಜೆ ಮಾಡ್ತಾರೆ. ತುಳು ಷಷ್ಠಿ, ಕುಮಾರ ಷಷ್ಠಿಗಳಂದು ಕೂಡ ನಾಗರ ಪೂಜೆಯನ್ನು ಮಾಡ್ತಾರೆ. ಹೀಗೆ ಶ್ರಾವಣ ಮಾಸ ಅಂತಂದರೆ ಹಬ್ಬಗಳ ಸಾಲು ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ ಶ್ರಾವಣ ಮಾಸದಲ್ಲಿ. ಹೀಗೆ ಇಂಥ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಅನೇಕ ವ್ರತಗಳಲ್ಲಿ ಮಂಗಳಗೌರಿ, ನಾಗರ ಪಂಚಮಿ, ನಾಗರ ಚೌತಿ, ವರಮಹಾಲಕ್ಷ್ಮಿ, ಸಿರಿಯಾಳ ಸೃಷ್ಟಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಬ್ಬಗಳ ಸಾಲೇ ಬರ್ತಕ್ಕಂತಹ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಜವಾಗಲೂ ಹೇಳಬೇಕಂತಂದರೆ ಬಹಳ ಅರ್ಥಪೂರ್ಣವಾದ, ನಮಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂತಹ ಹಬ್ಬ ಅಂತಲೇ ಹೇಳಬಹುದು. ಧನ್ಯವಾದಗಳು.